ಎಲ್ರಿಗೂ ನಮಸ್ಕಾರ. ಇದೇನು ಜಾಗ ನೀವು ನೋಡ್ತಾ ಇದ್ದೀರಾ, ಈ ಜಾಗ ಬಂದು 5 ಎಕರೆ 9 ಗುಂಟೆ ಇದೆ ನೋಡಿ. ಇದೇ ರೋಡು, ಇದು ನಿಮಗೆ ಒಂದು 30 ಅಡಿ ಬರುತ್ತೆ. ಇವಾಗ ಇದೆಲ್ಲ ಈಗ ನೆಕ್ಸ್ಟು ಸಿಮೆಂಟ್ ಹಾಕಿ ಜಲ್ಲಿಯೆಲ್ಲ ಹಾಕಿ ಸಿಮೆಂಟ್ ರೋಡ್ ಮಾಡ್ತಾರೆ. 30 ಅಡಿ ಇದೆ ರೋಡ್ ಇದು. ಇಲ್ಲಿಂದ ನಿಮಗೆ ಒಂದು 300 ಅಡಿ ಅಷ್ಟೇ ಟಾರ್ ರೋಡ್ ಪಾಯಿಂಟ್. ಅದನ್ನು ಆಮೇಲೆ ವೀಡಿಯೋ ಮಾಡಿ ಅಡಿಷನಲ್ ವೀಡಿಯೋ ಮಾಡ್ತೀನಿ, ಅದನ್ನು ಮತ್ತೆ ಅಟ್ಯಾಚ್ ಮಾಡ್ತೀನಿ. ಇದೇನು ಜಾಗ ನೋಡ್ತಾ ಇದ್ದೀರಾ ನಿಮಗೆ, ಇದು 5 ಎಕರೆ 9 ಗುಂಟೆ ವಿತ್ ನಿಮ್ಗೆ ಇಲ್ಲೊಂದು ಮನೆಯೂ ಇದೆ ನೋಡಿ, ಮನೆ ಇದೆ. ನಿಮ್ಗೆ ಹತ್ತತ್ರ ಒಂದು 3 ಬೆಡ್ರೂಮ್ ಆಗೋಷ್ಟು ದೊಡ್ಡ ಮನೆಯೇ ಇದೆ. ಎಲ್ಲ ವೈಲ್ಡ್ ಆಗಿದೆ. ನೀವು ಸಪ್ರೇಟ್ ಮಾಡ್ಕೊಬೋದು, ಬೇಕಾದ್ರೆ 3 ಬೆಡ್ರೂಮ್ ಮಾಡ್ಕೊಬೋದು ಇದನ್ನು ನೋಡಿ. ಇಲ್ಲೊಂದು ಮನೆ ಇದೆ, ಮತ್ತು ಅಲ್ಲಿ ಅರ್ಧ ಕಟ್ಟಿರೋದು ಕನ್ಸ್ಟ್ರಕ್ಷನ್ ಬೇಕಾದ್ರೆ ಅಲ್ಲೊಂದು, ಬೇಕಾದರೆ ನೀವು ಒಂದು ಲೇಬರ್ ಹೌಸು ಮಾಡ್ಕೊಬೋದು ನೋಡಿ. ಇದೇನು ಕಾಣಿಸ್ತಿದೆ ಫುಲ್ಲು ಪ್ಲೈನ್ ಲ್ಯಾಂಡ್ ಬಂದು, ಈ ಫುಲ್ಲು ಇದು ಏನು ಉತ್ತಿದಾರಲ್ಲ ಇದೆಲ್ಲ ಬಂದು 5 ಎಕರೆ 9 ಗುಂಟೆ. ನೋಡಿ, ಇದು ಹಿಂದೆಗಡೆ ಜಾಗ. ಹಿಂದೆಗಡೆನೂ ಕೂಡ ಪಕ್ಕದವ್ರಿಗೆ ಇವರೇ ಮಾಡಿಕೊಟ್ಟಿರೋದು, ಓಡಾಡೋಕ್ಕೆ ಅಂತ ಜಾಗ ಬಿಟ್ಕೊಟ್ಟವ್ರೆ. ಸುತ್ತಲೂ ಫೆನ್ಸ್ ಆಗಿದೆ. ಈ ಜಾಗ ಬಂದು ಮದ್ದೂರಿಗೆ ಕರೆಕ್ಟಾಗಿ 10 ಕಿಲೋಮೀಟ್ರಿಗಿದೆ. ಈ ಜಾಗಕ್ಕೆ 10 ಕಿಲೋಮೀಟ್ರ್ ಆಗುತ್ತೆ ಮದ್ದೂರಿಂದ ಈ ಜಾಗ. ಈ ಜಾಗದಲ್ಲಿ ಒಂದು ಬೋರ್ ಇದೆ ನೋಡಿ. ಅಕ್ಕಪಕ್ಕ ಎಲ್ಲ ತುಂಬ ಚೆನ್ನಾಗಿರೋ ತೋಟಗಳು ಮಾಡ್ಕೊಂಡಿದ್ದಾರೆ. ಈ ಜಾಗ ಯಾರಾದರೂ ಬೇಕು ಅನ್ನೋರಿಗೆ ಹೊಸ್ದಾಗಿ ಏನು ಬೇಕಾದರೂ ನೀವು ಫಾರ್ಮೇಷನ್ ಮಾಡ್ಕೊಬೋದು. ತುಂಬ ಚೆನ್ನಾಗಿದೆ. ಇದೆಲ್ಲ ರೆಡ್ ಸಾಯಿಲ್ ಇದು ನೋಡಿ. ಅಕ್ಕಪಕ್ಕ ಎಷ್ಟು ಚೆನ್ನಾಗಿ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಬೇಕಾದ್ರೆ ಇದನ್ನ ತೊಗೊಳ್ಳೋರು ಓನರ್ ಹೌಸಾಗಿ ಮಾಡ್ಕೊಬೋದು. ಇದನ್ನು ಬೇಕಾದ್ರೆ ಒಂದು ಲೇಬರ್ ಹೌಸಾಗಾದರೂ ಮಾಡ್ಕೊಬೋದು. ನಿಮಗೆ ಆ ಕಡೆನೂ ಲೇಬರ್ ಹೌಸ್ ಇದೆ, ಈ ಕಡೆ ಬೇಕಾದ್ರೆ ನೀವು ಓನರೇ ಇರ್ಬೋದು. ಇದು ನೋಡಿ, ಇದನ್ನು ಬೇಕಾದರೆ ಏನಾದರೂ ಒಂದು ಸೆಕ್ಯೂರಿಟಿ ಆಗಿ ಅವ್ರಿಗೂ ಬೇಕಾದ್ರೆ ಒಂದು ರೂಮ್ ಮಾಡ್ಕೊಡ್ಬೋದು. ನೋಡಿ, ವಿತ್ ಡ್ರೈನು ಮಾಡಿದ್ದಾರೆ. ಈ ಪಂಚಾಯತಿಯಿಂದ ಈಗ ರೋಡ್ ಮಾಡ್ತಾಯಿದ್ದಾರೆ ಈ ಜಾಗನ. ನಿಮಗೆ ಇಲ್ಲಿಂದ ಒಂದು ಸ್ಟೇಟ್ ಹೈವೇ ಬಂದು ಅರ್ಧ ಕಿಲೋಮೀಟ್ರ್ ಇದೆ. ಅಲ್ಲಿಂದ ಕನೆಕ್ಟ್ ಮಾಡಿದ್ರೆ ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಸ್ಟೇಟ್ ಹೈವೇ. ನಿಮಗೆ ರೋಡ್ ಫೇಸ್ ಏನಿಲ್ಲ ಅಂದ್ರೂ ಒಂದು 400 ಇಂದ 500 ಅಡಿ ರೋಡ್ಗೆ ಬರುತ್ತೆ ನೋಡಿ. ಅಲ್ಲಿಂದ ಹಿಡ್ದು ಅಲ್ಲಿವರೆಗೂ ರೋಡ್ ಫೇಸೇ ಬರುತ್ತೆ ನಿಮಗೆ. ಯಾರಾದರೂ ಈ ಜಾಗ ಬೇಕು ಅನ್ನೋರು ವೀಡಿಯೋದಲ್ಲಿ ನಾನು ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ಇಲ್ಲೂ ಗೇಟ್ ಇದೆ ನೋಡಿ. ರೋಡ್ ಫೇಸು ಅಲ್ಲಿಂದ ಹಿಡಿದು ನಿಮ್ಗೆ ಇಲ್ಲಿವರೆಗೂ ರೋಡ್ ಫೇಸೇ ಬರುತ್ತೆ. ಎಲ್ಲ ಅದ್ಬಸ್ತೆಲ್ಲ ಆಗಿದೆ. ಡೈರೆಕ್ಟ್ ರಿಜಿಸ್ಟ್ರಿಗಿರೋವಂಥ ಜಾಗ ಇದು. ಇದು ಮೂಲ ಬಂದು ಜನರಲ್ಲು, ಇವಾಗೂ ಜನರಲ್ಲೇ.
ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ ನೋಡಿ, ಅದೇ ಊರು. ನೋಡಿ ಅಲ್ಲಿ ಮನೆ ಕಾಣ್ತಿದೆಯಲ್ಲ, ಆ ಟ್ರಾನ್ಸ್ಫಾರ್ಮ್ ಪಕ್ಕ ಅದೇ ಊರದು. ಇದು ಕೊಂದ್ಕೊಂಡಿರೋಂಥ ಜಾಗನೇ 5 ಎಕರೆ 9 ಗುಂಟೆ. ನೋಡಿ ಆ ಗ್ರೀನ್ ಮೆಸ್ಸು ಮತ್ತು ದೊಡ್ಡ ಗೇಟ್ ಇದೆಯಲ್ಲ, ಅದೇ ಜಾಗ. ನೋಡಿ ನಿಮ್ಗೆ ಇಲ್ಲಿಂದ ಒಂದು 200 ಅಡಿನೂ ಆಗೋಲ್ಲ, 150 ಅಡಿ ಆಗ್ಬೋದು. ಇದೇ ಟಾರ್ ರೋಡ್ಗೆ ಹೊಂದ್ಕೊಂಡಿರೋಂಥ ಜಾಗನೇ ಆ 5 ಎಕರೆ 9 ಗುಂಟೆ. ನೋಡಿ ಇದೇ ಟಾರ್ ರೋಡ್. ಇಲ್ಲಿಂದ ನಿಮ್ಗೊಂದು 300-400 ಅಡಿ ಹೋದರೆ ಸ್ಟೇಟ್ ಹೈವೇ ಬರುತ್ತೆ, ಟಾರ್ ರೋಡು. ಅಲ್ಲೆಲ್ಲ ಬಸ್ಸೆಲ್ಲ ಹೋಗುತ್ತೆ. ನೋಡಿ ಅದೇ ನಿಮ್ಗೆ ಅವಲೇ ತೋರಿಸೋದಲ್ಲ ಸ್ಟೇಟ್ ಹೈವೇ ಅಂತ. ನೋಡಿ ಇದೇ ಸ್ಟೇಟ್ ಹೈವೇ. ಇಲ್ಲಿಂದ ನಿಮಗೆ 250 ಅಡಿ ಅಷ್ಟೇ. ಈ ರೋಡಲ್ಲಿ ಹೋದರೆ ಕರೆಕ್ಟಾಗಿ ನಿಮ್ಮ ಆ ಜಾಗದ ಹತ್ರಕ್ಕೆ ಹೋಗುತ್ತೆ. ಇದೇ ಸ್ಟೇಟ್ ಹೈವೇ. ಇಲ್ಲೆಲ್ಲ ಬಸ್ ಓಡಾಡುತ್ತೆ. ಇಲ್ಲಿಂದ ಆ ಜಾಗಕ್ಕೆ 250 ಅಡಿ ಅಷ್ಟೇ.